ಯಾಕೆ ಇವರು ಪ್ರಿಯಂಪ್ಟ್ ಮಾಡ್ತಾರೆ? ಈಗಲೇ ಯಾಕೆ ರಾಜಕೀಯ ಉದ್ದೇಶ ಇದೆ ಅಂತ ಹೇಳಕ್ಕೆ ಹೋಗ್ತಾರೆ? ಅಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಇದೆ ಅಂತ ಆಯ್ತಲ್ಲ. ನಾವು SITಯನ್ನು ಮಾಡಿರ್ತಕ್ಕಂಥ ಉದ್ದೇಶವೇ ಸತ್ಯ ಹೊರಗಡೆ ಬರಬೇಕು ಅಂತ. SIT ಫಾರ್ಮೇಷನ್ ಮಾಡಬಾರ್ದು ಅಂತಲೂ ಹೇಳಿಕೆ ಕೊಟ್ಟಿದ್ದರು. ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದಂತಹ ಈ ಮಾತುಗಳಲ್ಲಿ 4 ಬಹುಮುಖ್ಯ ವಿಚಾರಗಳಿದ್ದಾವೆ. ಒಂದು, SIT ತನಿಖೆಯನ್ನು ವಿರೋಧಿಸುತ್ತಿರುವಂಥವರು ಮತ್ತು ರಚನೆಗೂ ಮುನ್ನವೇ ವಿರೋಧಿಸಿದವರು, ಅವರ ಮನಸ್ಸಿನಲ್ಲಿ ಇರಬಹುದಾದಂತಹ ಕಾರ್ಕೋಟಕ ವಿಷ, ಜೊತೆಯಲ್ಲಿ ಅತ್ಯಂತ ನಿರ್ದಯವಾಗಿ ನರಕ ಕಂಡು ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಂತಹ ಆ ತಾಯಂದಿರ ಆತ್ಮಕ್ಕೆ ಇನ್ನೂ ಶಾಂತಿ ಸಿಗಬಾರದು, ಹಾಗೆ ಗೋಳಾಡ್ಕೊಂಡಿರಬೇಕು ಆ ಮೂಳೆಗಳು, ಆ ಅಸ್ಥಿಪಂಜರಗಳು ಅನ್ನುವಂತಹ ವಿಕೃತ ಮನಸ್ಥಿತಿಯಲ್ಲಿ ಯೋಚಿಸುತ್ತಿರುವಂತಹ ರಾಜಕಾರಣಿಗಳಿಗೆ ತಕ್ಕ ಪ್ರತ್ಯುತ್ತರ ಕೊಡಬೇಕಾದಂತಹ ಸಮಯ ಬಂದಿದೆ. ಜನಾಕ್ರೋಶದ ಕಟ್ಟೆ ಹೊಡಿಬೇಕಿದೆ. ಯಾರು ನಿಜಕ್ಕೂ ಪ್ರಾಮಾಣಿಕವಾಗಿ ಎದೆ ಮುಟ್ಕೊಂಡು ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಓಡಾಡ್ತಿದಾರೋ, ಆ ಒಂದು ನ್ಯಾಯಕ್ಕೋಸ್ಕರ ಹಪಹಪಿಸ್ತಿದಾರೋ ಅವರೆಲ್ಲರಿಗೂ ಕೂಡ ಸಂದೇಶ ರವಾನಿಸಿದ್ದಾರೆ. ಇದ್ರ ಮಧ್ಯೆ ಭಾನುವಾರ ಮತ್ತೂ ಒಂದು ಮೃತದೇಹ ಅಲ್ಲೇ ಸಿಕ್ಕಿದೆ. ಯುವಕನ ಮೃತದೇಹ ಯಾಕೆ ಸಿಕ್ತು? ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಮತ್ತೊಂದು ಮೃತದೇಹ ಸಿಕ್ಕಿದೆ. ತನಿಖೆ ಶುರುವಾಗಬೇಕು. ಇಷ್ಟು ದಿನಗಳ ಕಾಲ ಯಾರೆಲ್ಲ ಬಾಯಿ ಮುಚ್ಕೊಂಡಿದ್ರು ಅವರೆಲ್ಲ ಈಗ ಮಾತಾಡಬೇಕು. ಯಾಕಂದ್ರೆ ನೋಡಿ, ಪರಮೇಶ್ವರ್ ಅವರು 4 ವಿಚಾರ ಹೇಳಿದ್ರು. ಅಲ್ಲ ನೋಡಿ, ಒಂದು ತಾಯಿ ಹೇಳ್ತಾರೆ ಕಣ್ಣೀರು ಹಾಕ್ಕೊಂಡು, ನನಗೆ ಆ ಫೋಟೋ ನೋಡೋಕ್ಕಾಗಲಿಲ್ಲ ನನ್ನ ಮಗಳದ್ದು, ನನ್ನ ಸಂಬಂಧಿಕರು ತೋರಿಸಿದ್ರು, ಅವಳ ಇಡೀ ದೇಹ ಒಂಚೂರು ಎಲ್ಲೆಲ್ಲಿ ಯಾವ್ಯಾವ ಭಾಗ ಇದೆಯೋ ಎಲ್ಲ ಭಾಗವನ್ನು ಕಚ್ಚಿ ಗಾಯಗೊಳಿಸಿ ಅವಳಿಗೆ ಸಾಯಿಸಿಬಿಟ್ಟಿದ್ರು, ಅದನ್ನು ನೋಡೋಕ್ಕಾಗದೆ ನನ್ನ ಹೊಟ್ಟೆ ಉರಿದೋಯ್ತು ಅಂತ ಹೇಳಿಕೊಂಡು ಕಣ್ಣೀರಿರ್ತಿರುವಂಥ ಒಂದು ತಾಯಿ. ಕೊನೆ ಪಕ್ಷ ನನ್ನ ಮಗಳ ಅಸ್ಥಿಪಂಜರನಾದರೂ ಕೊಡ್ರಪ್ಪ, ಎತ್ಕೊಂಡು ಹೋಗ್ತೀನಿ, ಕರ್ಮ ಮಾಡ್ಕೋತೀನಿ ಅಂತ ಕೇಳ್ತಿರುವಂತಹ ಮತ್ತೊಂದು ತಾಯಿ. ಇಳಿ ವಯಸ್ಸಲ್ಲಿ ನನ್ನ ಮಗನನ್ನ ಸಾಯಿಸಿಬಿಟ್ರು ಅಂತ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಒಬ್ಬ ಮುದುಕನನ್ನ ರಾತ್ರಿ ಪೂರ್ತಿ ಹೊಡೆದಂತಹ ಮತ್ತೊಂದು ಪ್ರಕರಣ. ಇನ್ನೂ ಹೇಳ್ಕೊಳಕ್ಕಾಗದೆ ವಿಲ ಒದ್ದಾಡ್ತಾ 4 ಗೋಡೆಗಳ ಮಧ್ಯೆ ಅಳ್ತಿರುವಂತಹ ಪೋಷಕರು ಅದೆಷ್ಟು ಜನ ಇದ್ದಾರೋ, ಅವರೆಲ್ಲರ ಸಂಕಟ, ನೋವು, ಅವುಗಳಿಗೆ ಒಂದು ನ್ಯಾಯ ಬೇಕಲ್ವಾ? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕಲ್ವಾ? ಯಾಕಂದ್ರೆ ಪರಮೇಶ್ವರ್ ಅವರೇ ಹೇಳ್ತಿದ್ದಾರೆ ನೋಡಿ, ತನಿಖೆಗೂ ಮುನ್ನ ರಾಜಕೀಯ ಬಣ್ಣ ಯಾಕೆ ಬಳಿತಿದ್ದೀರಿ? ಯಾರೆಲ್ಲ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ SIT ತನಿಖೆಯ ರಚನೆಯನ್ನು, ವಿಶೇಷ ತನಿಖಾ ತಂಡವನ್ನು ರಚಿಸಿದ ನಂತರ ಯಾರೆಲ್ಲ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅವರೆಲ್ಲ ಯಾಕೆ ವ್ಯಕ್ತಪಡಿಸ್ತಿದ್ದಾರೆ? ಯಾರದ್ದಾದ್ರೂ ಪ್ರಭಾವ ಇದೆಯಾ? ಯಾರಾದ್ರೂ ಈ ರೀತಿ ವಿರೋಧ ವ್ಯಕ್ತಪಡಿಸಿ ಅಂತ ಹೇಳ್ಕೊಡ್ತಿದಾರ? ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಇಷ್ಟು ದಿನ ಬಾಯಿ ಮುಚ್ಚಿಸಿದಂತಹ ಅದೇ ಪ್ರಭಾವಿಗಳು, ಅದೇ ಜನ ಇದೀಗ ಪ್ರಬಲ ಪಕ್ಷವೊಂದರ ಕಾರ್ಯಕರ್ತರ ಮೂಲಕ ಅಥವಾ ಆ ನಾಯಕರ ಮೂಲಕ, ಕಾರ್ಯಕರ್ತರಲ್ಲಿ ಪಾಪ ಒಳ್ಳೆಯವರು ಇರ್ತಾರೆ, ಇಲ್ಲಿ ನ್ಯಾಯ ಬೇಕು ಅಂತ ಕೇಳುವವರ ಪಟ್ಟಿಯಲ್ಲಿ ಅವರು ಇರ್ತಾರೆ. ಆದರೆ ತನಿಖೆಗೂ ಮುನ್ನಾನೆ ರಾಜಕೀಯ ಬಣ್ಣ ಬಳಿಯೋದಕ್ಕೆ SIT ಟೀಮ್ಗೆ ನಿಂತಿರುವಂತಹ ಪಕ್ಷದ ಜನ ಏನ್ ಮಾಡ್ತಿದ್ದಾರೆ? ಎರಡನೇ ವಿಚಾರ, SIT ರಚನೆಯನ್ನ ವಿರೋಧಿಸುವವರ ಮನಸ್ಸಿನಲ್ಲಿ ಏನೋ ಇದೆಯಲ್ಲ, ಆ ಏನು ವಸ್ತು ಯಾರಾದ್ರೂ ತಂದಿಟ್ಟಿದ್ದ, ಯಾರಾದ್ರೂ ಕೊಟ್ಟಂತಹ ಖರೀದಿಯ ಪದಾರ್ಥವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ನಾಯಕರು ಯಾಕೆ ವಿರೋಧಿಸ್ತಿದ್ದಾರೆ? ಅರೆ, ವಿಶೇಷ ತನಿಖಾ ತಂಡ ತನ್ನ ಕೆಲಸ ಮಾಡ್ಕೊಳ್ಳೋಕೆ ಬಿಡದೆ ಆರಂಭದಲ್ಲೇ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದಾದ್ರೆ ಯಾವ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಈ ಜನರ? ಇಂತಹ ನಾಯಕರು ಅತ್ಯಂತ ಕೆಟ್ಟ ಶಬ್ದ, 3rd ಕ್ಲಾಸ್ ಲೀಡರ್ಸ್, ಇಂಥವರಿಂದ ಏನು ಪ್ರಯೋಜನ ಸಿಗುತ್ತೆ? ಇಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ? ಮೂರನೇ ವಿಚಾರ, ಜನಾಕ್ರೋಶದ ಕಾರಣಕ್ಕೆ ನಾವು SIT ರಚನೆ ಮಾಡಿದ್ವಿ. ಆದರೆ ರಚನೆಗೂ ಮುಂಚೆನೆ ಒಂದಷ್ಟು ಪ್ರಭಾವಿಗಳು SIT ರಚಿಸಬಾರದು ಅಂತ ಪಟ್ಟು ಹಿಡಿದ್ರು, ವಿರೋಧಿಸಿದ್ರು, ಅಡ್ಡಗಾಲ ಹಾಕಿದ್ರು. ಆದಾಗ್ಯೂ ನಮ್ಮ ಸರ್ಕಾರ SIT ರಚನೆ ಮಾಡಿದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ 4 ವಿಚಾರ ಹೇಳಿದಾರಲ್ಲ, SIT ರಚನೆಗೂ ಮುಂಚೆನೆ ವಿರೋಧಿಸಿದ್ರು. SIT ರಚನೆ ಆದ್ಮೇಲೆ ಇನ್ನೊಂದು ಪಕ್ಷದವರ ಮೂಲಕ, ಆ ನಾಯಕರ ಮೂಲಕ
SIT ಮಾಡಿದ್ದೇ ವೇಸ್ಟ್ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಿಸ್ತಿದ್ದಾರೆ ಅನ್ನೋದಾದರೆ ಆ ಹೆಣ್ಣು ಮಕ್ಕಳು 367 ಜನ 57 ನ್ಯಾಯ ಸಿಗತ್ತಾ? ಯಾಕಂದರೆ ನೋಡಿ, ಇಲ್ಲಿ ರಾಜಕಾರಣಿಗಳು ಅನ್ನಿಸ್ಕೊಂಡವರು ಒಂದು ವಿಧಾನಸಭಾ ಕ್ಷೇತ್ರವನ್ನು, ಒಂದು ಗ್ರಾಮ ಪಂಚಾಯಿತಿ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಜನ ಅಂದರೆ ನಮ್ಮಿಂದ ಆಯ್ಕೆಯಾದಂತಹ ಜನ. ನಾವು ಅವರಿಂದ ನಿರೀಕ್ಷೆ ಮಾಡೋದೇನು? ಒಳ್ಳೆಯ ಆಡಳಿತ, ಎಲ್ಲರಿಗೂ ಸಮಸ್ಯೆ ಇಲ್ಲದೆ ಇರುವಂತಹ ಒಂದು ಜೀವನ ಶೈಲಿಯನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾದಂತಹ ಮೂಲ ಸೌಲಭ್ಯಗಳನ್ನು ಕೊಡುವಂಥದ್ದು. ಅದರಲ್ಲಿ ನ್ಯಾಯ, ರಕ್ಷಣೆ ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ಅಂಥವ್ರೇನೆ SIT ಕಣ್ಣು ಮುಂದೆ ಕಾಣಿಸ್ತಿದೆ, ಜನಾಕ್ರೋಶ ಕಣ್ಣಿಗೆ ಕಾಣಿಸ್ತಿದೆ. ಅವರೇನೆ ಇದು ಮಾಡ್ತಿರೋದೇ ಸರಿ ಇಲ್ಲ, ಇದು ವೇಸ್ಟು, ಅಲ್ಲೇನೂ ಆಗೇ ಇಲ್ಲ, ಅರೆ ತಪ್ಪೇ ಆಗಿಲ್ಲ ಅನ್ನೋದಾದರೆ ಯಾಕಪ್ಪ ಭುಜ ಮುಟ್ಕೋಬೇಕು? ನಾನು ಕಳ್ಳ ಅಲ್ಲ, ಆದರೆ ಕುಂಬಳಕಾಯಿ ಕಳ್ಳ ಅನ್ನೋ ಸ್ಥಿತಿಗೆ ಬಂದು ನಿಂತ್ಕೊಂಡ್ರೆ ಅರೆ ಆ ನಾಯಕರು ಹೇಳ್ತಿದ್ದಾರೆ ಯಾಕೆ ಮಾಡ್ತೀರಿ ಇದನ್ನ, ಇದು ಸರಿ ಇಲ್ಲ. BJPಯ ನಾಯಕರು ಬಹುಪಾಲು ಜನ ಇದೇ ಮಾತನ್ನೇ ಹೇಳ್ತಿದ್ದಾರೆ. ಆದರೆ ಸಂಜೆ ಆದರೆ, ಮಧ್ಯಾಹ್ನ ಆದರೆ, ರಾತ್ರಿ ಆದರೆ ಹಿಂದುತ್ವದ ಮಾತು ಹೇಳ್ತಾರೆ. ಸತ್ತಂತಹ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು, ಅವ್ರಿಗೆ ನ್ಯಾಯ ಬೇಕಲ್ವಾ? ಯಾವುದೋ ಒಬ್ಬ ಕಾರ್ಯಕರ್ತನ ಹೆಣವನ್ನು ಇಟ್ಕೊಂಡು ರಾಜಕಾರಣ ಮಾಡುವಂತಹ ಜನ ಈ ಹೆಣ್ಣು ಮಕ್ಕಳಿಗೂ ರಾಜಕಾರಣ ಮಾಡಿ ನ್ಯಾಯ ಕೊಡಿಸ್ಬೋದಲ್ವಾ? ನಿಮ್ಮ ಕರ್ಮ ರಾಜಕಾರಣನೇ ಮಾಡ್ಕೊಂಡು ಹೋಗ್ರಯ್ಯ, ನ್ಯಾಯ ಕೊಡಿಸ್ಬೋದಲ್ವಾ? ಆದರೆ ಗೃಹ ಸಚಿವರು ನೇರವಾಗಿ ಹೇಳ್ತಿದ್ದಾರೆ, ವಿರೋಧಿಸಿದ್ರು SIT ರಚನೆಯನ್ನ, ಬಹುದೊಡ್ಡ ಟೀಮ್ ಬಂದು ಹೇಳ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಗೃಹ ಸಚಿವರನ್ನ, ಈ ಸರ್ಕಾರವನ್ನು ಕೂಡ ಕಟ್ಟಿ ಹಾಕುವಂತಹ ಪ್ರಯತ್ನ ಮಾಡಿದಂತಹ ಪಕ್ಷ ಅಥವಾ ಮಗದೊಂದು ಪ್ರಭಾವ ನಾಳೆ SIT ರಚನೆ ಆದಮೇಲೂ ಕೂಡ ತನ್ನ ಕಬಂಧ ಬಾಹುವನ್ನು ಎಲ್ಲಿಗೆ ಬೇಕಾದ್ರೂ ಚಾಚಬಹುದಲ್ವಾ? ಆ ಕಾರಣಕ್ಕೋಸ್ಕರನೇ ಈ SIT ರಚನೆ ಸುಪ್ರೀಂ ಕೋರ್ಟ್ನ ಒಂದು ಮೇಲ್ವಿಚಾರಣೆಯಲ್ಲಿ ನಡೆದ್ರೆ ನ್ಯಾಯ ಸಿಗತ್ತೆ. ಮತ್ತೆ ಜನ ಯಾರೆಲ್ಲ ಸಾಕ್ಷಿದಾರರಿದ್ದಾರೆ, ನಿಮಗೆ ಗೊತ್ತಿರುವಂತಹ ಸಣ್ಣ ಸಣ್ಣ ಸಾಕ್ಷಿಗಳನ್ನು ಹೇಳಿದ್ರೂ ಕೂಡ ಅದು ಸಾಂದರ್ಭಿಕ ಸಾಕ್ಷಿಯಾಗಿಯೋ ಕಲೆಕ್ಟಿವ್ ಎವಿಡೆನ್ಸ್ ಆಗಿಯೋ ಬಳಸ್ಕೋತಾರೆ. ಆ ನಂತರದಲ್ಲಿ ತನಿಖೆಗೆ ದೊಡ್ಡ ಲಾಭ ಆಗುತ್ತೆ. ಆದರೆ ಈ ಕೆಲಸ ಮಾಡೋದಕ್ಕೆ ಜನ ರೆಡಿ ಇದ್ರೂ ಕೂಡ ನಾಯಕರೇ ಎದ್ದು ನಿಂತು ಇದು ಯಾಕೆ ಬೇಕಿತ್ತು ಅಂತ ಹೇಳ್ತಿದ್ದಾರೆ ಅನ್ನೋದಾದರೆ SIT ರಚನೆಯನ್ನ ಮೊದಲೇ ಹೋಗಿ ವಿರೋಧಿಸಿದ್ಯಾರು? ಈಗ ವಿರೋಧಿಸುವಂತಹವರ ಮನಸ್ಸಿನಲ್ಲಿ ಇರುವಂತಹ ವಿಚಾರ ಏನು? ಮತ್ತೆ ರಾಜಕೀಯ ಬಣ್ಣ, ಹೆಣ್ಣು ಮಕ್ಕಳ ಸಾವಿಗೂ ಕೂಡ ರಾಜಕೀಯ ಬಣ್ಣ ಬಳ್ಕೊಂಡು ಕೂತ್ಕೋತಾರೆ ಅಂದರೆ ನಾಚಿಕೆ ಆಗ್ಬೇಕಲ್ವಾ? ಗೃಹ ಸಚಿವರೇ ಹೇಳಿದಂತಹ ಈ ಸ್ಫೋಟಕ ಸಾಕ್ಷಿ ಸತ್ಯ ಗೊತ್ತಾದ ಮೇಲೂ ಕೂಡ SITಗೆ ಜನ ಸಪೋರ್ಟ್ ಮಾಡಬೇಕು. SIT ಅಧಿಕಾರಿಗಳು ಬಂದಾಗ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡುತ್ತಾ, ಸಹಾಯ ಅಂದರೆ ಏನು ಗೊತ್ತಿದೆಯೋ ಅದನ್ನು ಹೇಳೋ ಮೂಲಕ ಅತಿ ಹೆಚ್ಚು ದೂರುಗಳು ದಾಖಲಾದರೆ SIT ಮುಂದೆ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗತ್ತೆ. ಆದರೆ ಗೃಹ ಸಚಿವರೇ ಇಂಥ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದಾದರೆ ಆ ಪ್ರಭಾವ ಏನು? ಆ SIT ರಚನೆಯನ್ನೇ ವಿರೋಧಿಸೋದಕ್ಕೆ ಬಹುದೊಡ್ಡ ರಾಜಕೀಯ ಬಲ ಬಂದು ನಿಂತಿದ್ದು ಯಾವುದು? ಯಾರು? ಎಷ್ಟು ಜನ ನಿಂತಿದ್ರು? ಕಮೆಂಟ್ ಮಾಡಿ.